ಯಾವ ನಮ್ಮ ನಾಡು ಕಲ್ಯಾಣ ನಾಡು ಗುಲ್ಬರ್ಗ ಜಿಲ್ಲೆ ಆಳಂದ ತಾಲೂಕಿನಲ್ಲಿ ನಮ್ಮ ಊರು ನಿಂಬರ್ಗ ಗ್ರಾಮದಲ್ಲಿ ನಿಂಬರ್ಗ ರೈತರು ಹಾಗೂ ನಾಡಿನ ರೈತರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ರೈತರು ತುಂಬ ಸಂಕಷ್ಟದಲ್ಲಿದ್ದಾರೆ. ರೈತರು ಅತಿ ಮಳೆಯಾಗಿ ಬೆಳೆಯನ್ನು ಹಾನಿಯಾಗಿದೆ. ರೈತರು ಈಗಾಗಲೇ ಸಾಲ ಸೋಲ ಮಾಡಿ ಬೆಳೆಯನ್ನು ಬಿತ್ತಿ ಈಗಾಗಲೇ ಬೆಳೆಯನ್ನು ನುಕ್ಸಾನಾಗಿದೆ. ರೈತರು ಬಾಳಿನಲ್ಲಿ ಕಣ್ಣೀರನ್ನು ಹಾಕುತ್ತಿದ್ದಾರೆ. ಈ ಕಣ್ಣೀರವನ್ನು ನಾಡಿನ ರೈತರಂದ್ರೆ ಬೆನ್ನೆಲುಬಿದ್ದಾಗ ರೈತರು ಖುಷಿ ಇರಲಿಲ್ಲ ಅಂದ್ರೆ ನಾಡಿಗೆ ಸಂಕಷ್ಟ ಇರ್ತದೆ. ಯಾಕಂದ್ರೆ ರೈತರುಗಳು ಯಾರೂ ಕೇಳೋರಿರಲ್ಲ. ರೈತ ಇದ್ದಾಗೆ ಒಂದು ಊರು ಭೀ ಬೆಳೀತದ. ಒಂದು ಊರಿಗೆ ಅನ್ನ ಹಾಕೋನು ಭೀ ರೈತ. ಒಂದು ಜಾಗ ಬೆಳೆಸಬೇಕಾದ್ರೂ ಭೀ ಒಂದು ರೈತೆ. ಒಂದು ಬಿಸ್ನೆಸ್ ಮುಂದೆ ಬರಬೇಕಾದ್ರೂ ಭೀ ಒಂದು ರೈತ ಬೆಳೆಯನ್ನು ಬೆಳೆದು ಖುಷಿಯನ್ನು ಇದ್ದಾಗ ಬಿಸ್ನೆಸ್ ಬೆಳಿಬೇಕಾದ್ರೆ ಒಂದು ರೈತ ಖರೀದಿಗೆ ಬಂದನಂದ್ರೆ ಬಿಸ್ನೆಸ್ದವರೆಲ್ಲ ಬೆಳಿಲಿಕ್ಕೆ ಮುಂದಾಗಲಿಕ್ಕೆ ಸಾಧ್ಯ ಅಂದ್ರೆ ಒಂದು ರೈತ ಖರೀದಿ ಮಾಡಕ್ಕೆ ಬಂದನಂದ್ರೆ ಬಿಸ್ನೆಸ್ದವರೆಲ್ಲ ಮುಂದೆ ಬರ್ತಾರೆ. ಇಲ್ಲಾಂದ್ರೆ ರೈತನೇ ಬೆಳಿಲಿಲ್ಲ ಅಂದ್ರೆ ಖರೀದಿ ಮಾಡೋರು ಯಾರೂ ಇಲ್ಲ. ರೈತ ಸಂಕಷ್ಟದಿಲ್ಲ ಜಗನೇ ಸಂಕಷ್ಟದಾಗಿರ್ತದೆ. ಇದೊಂದು ಮೊದಲನೇದಾಗಿ ತಿಳಿಯಿರಿ. ಗುರು ಅಂದ್ರೆ ರೈತನೇ, ಜಗತ್ತಿಗೆ ಅನ್ನ ಹಾಕೋ ಅವನೇ. ಯಾಕಂದ್ರೆ ಆ ತಾಕತ್ತು ಕೊಟ್ಟಿದ್ದು ಭಗವಂತ ಅಂದ್ರೆ ರೈತರು ಒಬ್ಬರಿಗೆ ಕೊಟ್ಟನು. ನಾಡು ಬೆಳಿಬೇಕಾದ್ರೆ ಒಂದು ರೈತ ಇದ್ದಾಗೆ ನಾಡು ಬೆಳೀತದ. ಒಂದು ಬಿಸ್ನೆಸ್ದವ್ರು ಬೆಳೀತಾರೆ. ಊರು ಮುಂದಾಗಬೇಕಾದ್ರೂ ಒಂದು ರೈತ ಇದ್ದಾಗೆ ಊರು ಭೀ ಬೆಳೀತದೆ. ನಮ್ಮ ರೈತರೆಲ್ಲ ಬಿತ್ತಿ ಸಾಲ ಸೋಲ ಮಾಡಿ ಕಣ್ಣೀರು ಹಾಕುತ್ತದೆ ನಾಡಿನ ಜಗತ್ತು ರೈತರೆಲ್ಲರೂ. ಹಾಗೂ ಆಳಂದ ತಾಲೂಕಿನ 48 ಹಳ್ಳಿ ನಮ್ಮ ರೈತರು ಭಾಳ ಸಂಕಷ್ಟದಾಗಿರದ. ಈಗಾಗಲೇ ಮಾಜಿ ಸುಭಾಷ್ ಗುತ್ತೇದಾರವರು ಮಾಜಿ ಸುಭಾಷ್ ಗುತ್ತೇದಾರರು ಮಾಜಿ MLA ಅವರು ಹಿಂದೆ ಹ್ಯಾಂಗೆ ನಡ್ಕೊಂಡು ಬಂದಾರಲ್ಲ ಆಳಂದ ತಾಲೂಕಿನ ಜನರಿಗೆ ಅವರಿಗೆಲ್ಲ ಅಭಿಪ್ರಾಯ ತಿಳ್ಕೊತ ಅವರಿಗೆ ಹೆಂಗೆ ಜನರಿಗೆ ಆಳಂದ ತಾಲೂಕಿನಾಗ ಸಂಭಾಳಿಸ್ಕೊತ ಬಂದಾರಲ್ಲ ಆ ಸ್ಥಾನ ಸುಭಾಷ್ ಗುತ್ತೇದಾರರು ಹರ್ಷಾನಂದವರು ಆ ಸ್ಥಾನವನ್ನು ಅವ್ರ ತಂದೆ ಸ್ಥಾನವನ್ನು ತುಂಬ್ಕೊಂಡು ಮುಂದೆ ಎಲ್ಲ ಆಳಂದ ತಾಲೂಕಿನಾಗ 48 ಹಳ್ಳಿ ಜನರಿಗೆ ಹೋಗಿ ಎಲ್ಲ ಮಳೆ ನಷ್ಟವಾಗ್ಯದಂದಾಗ ಏನೇ ಒಂದು ಸಮಸ್ಯೆ ಇದ್ದಾಗ ಆ ಊರಿಗೆ ಹೋಗಿ ಆ ಸಮಸ್ಯೆಯನ್ನು ಬಗೆಹರಿಸಿ ಹೋಗುತ್ತಾರೆ. ಎಲ್ಲ ನಮ್ಮ ಹರ್ಷಾನಂದವರು ಅವ್ರ ತಂದೆ ಸ್ಥಾನವನ್ನು ಹರ್ಷಾನಂದವರು ಮುಂದುವರ್ಸ್ಕೊಂಡು ಹೊಂಟಿದ್ದಾರೆ. ಈಗ ನಮ್ಮ ಆಳಂದ ತಾಲೂಕಿನಲ್ಲಿ 48 ಗ್ರಾಮಗಳಿಗೆ ಪ್ರತಿಯೊಂದು ಗ್ರಾಮಗಳು ನಷ್ಟ ಆಗ್ಯಾವ. ರೈತರ ಸಂಕಷ್ಟದಲ್ಲಿ ಸಾಲ ಸೋಲ ಮಾಡಿ ಕಣ್ಣೀರು ಹಾಕೋ ಪರಿಸ್ಥಿತಿ ಬಂದದ. ಇದೇ ನಮ್ಮ ಮಾಡ್ಯಾಳ ಗ್ರಾಮದಾಗ ನಿನ್ನಿನ ಮಳೆಗೆ ತುಂಬ ಅತಿ ಮಳೆ ಹೊಡೆದು ಮನೆಯಾಗೆಲ್ಲ ನೀರು ಹುಕ್ಕಿದಾಗ ಅದು ಕೇಳ್ಕೊಂಡ ಮೇಲೆ ನಮ್ಮ ಸುಭಾಷ್ ಗುತ್ತೇದಾರ ಮಗ ಹರ್ಷಾನಂದವರು ಇಮಿಡಿಯೇಟಿ ಹೋಗಿ ಆ ಮಾಡ್ಯಾಳ ಗ್ರಾಮಕ್ಕೆ ಹೋಗಿ ಎಲ್ಲ ಜನತೆಗೆ ವಿಚಾರಿಸ್ಕೊಂಡಾಗ ಎಲ್ಲ ಮಾಡ್ಯಾಳ ಗ್ರಾಮದವರು ಕಣ್ಣೀರು ಹಾಕುತ್ತಿರೋರು ಎದುರು ಹರ್ಷಾನಂದರ ಎದುರು ಎಲ್ಲ ಅವ್ರಿಗೆ ಧೈರ್ಯವನ್ನು ಹೇಳಿ ನೋಡ್ರಪ್ಪ ಎಲ್ಲ ಈಗ ಮಳೆರಾಯ ನಷ್ಟ ಮಾಡ್ಯಾನ್ರಿ ನಮ್ಮ ರೈತರಿಗೆಲ್ಲವ್ರಿಗೆ ಅಂಥೇಳಿ ಅವ್ರಿಗೆ ಧಾನ್ಯಗಳು ಅಕ್ಕಿ ಗೋಧಿ ಬ್ಯಾಳೆ ಎಣ್ಣೆ ಪ್ಯಾಕೆಟ್ ಮನೆಗೆ ಹೋಗಿ ವಿಚಾರಿಸ್ಕೊಂಡು ಎಲ್ಲ ಧಾನ್ಯಗಳನ್ನು ಕೊಟ್ಟು ಸಮಾಧಾನ ಹೇಳಿಕೆಸಿಂದ್ರೆ ಬಂದಾರ. ಈಗ ನಾಡಿನ ರೈತರಿಗೆಲ್ಲ ಹಾಳಾಗ್ಯದ. ಮುಂದಿನ ಬೆಳೆಯನ್ನು ಚೆನ್ನಾಗಿ ಬರಲಿ. ಮುಂದೆ ಎಲ್ಲ ರೈತ ಖುಷಿ ಅತಿ ಬೆಳೆಯನ್ನು ಬೆಳೆದು ರಾಶಿಯನ್ನು ಟ್ಯಾಕ್ಟರ್ನಾಗ ಹೇರ್ಕೊಪ್ಲಿ ಆ ಭಗವಂತ ಶಕ್ತಿ ಕೊಡ್ಲತ್ತೇಳಿ ರೈತರಿಗೆ ಟ್ಯಾಕ್ಟರ್ ತುಂಬ್ಕೊಂಡು ಬಂದು ಮನೆಗೆ ತುಂಬಿ ಎಲ್ಲ ಹಣವನ್ನು ರೇಟನ್ನು ಬೆಳೆಗೆ ಬರಲಿ. ಮುಂದೆ ಧಾನ್ಯಕ್ಕೆ ರೇಟ್ ಇರಬೇಕು. ಅದು ರೇಟನ್ನು ಸರ್ಕಾರ ಮಾಡ್ಲತ್ತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡೋಣ. ಮುಂದಿನ ಬೆಳೆ ಚೆನ್ನಾಗಿ ಆಗ್ತದ. ರೈತರು ಎದೆ ಹೊಡಿಬೇಡ್ರಿ, ಎಲ್ಲ ಮುಂದೆ ಬರ್ತಿರುತ್ತೆ ಹೇಳಿ ನಿಮ್ಮಲ್ಲಿ ವಿನಂತಿಸುತ್ತೇನೆ. ಆ ಭಗವಂತಲ್ಲಿ ನಾಡಿನೆಲ್ಲ ಸಮಸ್ತ ಜನರೆಲ್ಲ ಪ್ರಾರ್ಥನೆ ಮಾಡೋಣ. ಜೈ ಭಾರತ್ ಮಾತಾ ಕಿ ಜೈ.